ಇನ್ನು ಈ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತನಾಡಿದ್ದಾರೆ. ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಕೊಡಲು ಕೆಲವೊಂದಷ್ಟು ತೊಡಕುಗಳಿವೆ. ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರೇ ಒಪ್ಕೊಂಡಿದ್ದಾರೆ, ಹೌದು ಸಮಸ್ಯೆಗಳಿದೆ ಅಂತ. ತಿಂಗಳಿಗೊಮ್ಮೆ ನಾವು 2000 ಹಾಕಬೇಕು ಅಕೌಂಟಿಗೆ, ಆದರೆ 3 ತಿಂಗಳಿಗೊಮ್ಮೆ ನಾವು ಹಣ ಕೊಡ್ತಾ ಇದ್ದೇವೆ, ಅಧಿಕಾರ ಬಂದಾಗಿನಿಂದ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು. ಏನಕ್ಕೆ ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ಅದು 1,20,000 ಇತ್ತು. ಅದನ್ನು ಮೊನ್ನೆ ತಾನೇ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಈಗ 59,000 ಕ್ಲಿಯರ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥದ್ದನ್ನು ಕ್ಲಿಯರ್ ಮಾಡ್ತೇವೆ. ಶಾಶ್ವತವಾಗಿ ಯಾರು ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಒಂದು IT ಆಗಲಿ GST ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು, ಅದು ಸರಿಪಡಿಸಿದ್ದೇವೆ. ಜೊತೆಗೆ ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳಿಗೊಂದು ಸಾರಿ ಕೊಡ್ತಾ ಇದ್ದೇವೆ. ಇಷ್ಟು ದಿವಸನೂ ಕೊಟ್ಟಿದ್ದೇವೆ. ಅಧಿಕಾರ ಬಂದಾಗಿದ್ದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ, ಕೊಡ್ತೀವಿ, ಮುಂದೆನೂ ಕೊಡ್ತೇವೆ. ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾಯಿದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪುತ್ತೆ. ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲಲ್ಲ. ಕೊಡ್ತೇವೆ. ಪರ್ಮನೆಂಟ್ IT GST ಇರೋರಿಗೆ ಮಾತ್ರ ತಪ್ಪುತ್ತೆ. ಅದು ಬಿಟ್ಟರೆ ಆ ರೀತಿ ಇದ್ದಂಥ 1,20,000 59,000 ಕ್ಲಿಯರ್ ಮಾಡಿದ್ವಿ. ಇನ್ನು ಉಳಿಕೆನೂ ಕ್ಲಿಯರ್ ಮಾಡಿ